ವಿಶ್ವಗುರು ಭಕ್ತಿ ಭಂಡಾರಿ ಎಂದೇ ಖ್ಯಾತರಾಗಿರುವ ಬಸವಣ್ಣನವರು 12ನೇ ಶತಮಾನದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಕೇಂದ್ರಬಿಂದು. ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ 1134ರಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯರ ಪುತ್ರನಾಗಿ ಜನಿಸಿದರು. ಇವರ ಜನ್ಮಸ್ಥಳವಾದ ಬಾಗೇವಾಡಿ ಬಸವನ ಬಾಗೇವಾಡಿ ಎಂದೇ ಹೆಸರಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಜನಪದದಂತೆ ಎಳೆತನದಲ್ಲಿಯೇ ಬಸವಣ್ಣನವರು ವಿಮರ್ಶಾ ದೃಷ್ಟಿಕೋನವನ್ನು ಬೆಳೆಸಿಕೊಂಡಿದ್ದರು. ಬಾಲ್ಯದಲ್ಲಿಯೇ ಸ್ತ್ರೀ ಸಮಾನತೆಯನ್ನು ಎತ್ತಿ ಹಿಡಿದಿದ್ದರು. ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿ ಭಕ್ತಿ ಭಂಡಾರಿ ಬಸವಣ್ಣ ಎಂದೇ ಹೆಸರಾದರು. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಬಡವ ಬಲ್ಲಿದ, ಜಾತಿ ಮತ, ಹೆಣ್ಣು ಗಂಡು ಎಂಬ ಎಲ್ಲಾ ಭೇದ ಭಾವಗಳಿಗೆ ತೆರೆ ಎಳೆದು ಅನುಭವ ಮಂಟಪವನ್ನು ಸಮತಾವಾದದ ನೆಲೆಯನ್ನಾಗಿಸಿದರು. ಸಾವಿರಾರು ನದಿಗಳು ವಿಶಾಲ ಸಾಗರವನ್ನು ಸೃಷ್ಟಿಸುವಂತೆ ಅನೇಕ ಶರಣರು ಕಲ್ಯಾಣವೆಂಬ ಪವಿತ್ರ ಸಂಗಮದಲ್ಲಿ ಸೇರಲು ಕಾರಣರಾದರು. ಕರುನಾಡಿನಲ್ಲಿ ಜನಿಸಿ ತ್ರಿವಿಧ ದಾಸೋಹವೆಂಬ ಅಣತೆಯಲ್ಲಿ ಭಕ್ತಿ ಎಂಬ ತೈಲವೆರೆದು ಕಾಯಕ ಎಂಬ ಬತ್ತಿ ಇಟ್ಟು ಪರಿಶ್ರಮ ಎಂಬ ಜ್ಯೋತಿ ಹಚ್ಚಿ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಇಡೀ ಜಗತ್ತಿಗೆ ಸಾರಿ ಜಗಜ್ಯೋತಿಯಾದರು. ಹಚ್ಚುವುದಾದರೆ ದೀಪವನ್ನೇ ಹಚ್ಚು, ಬೆಂಕಿಯನ್ನಲ್ಲ. ಹಾರಿಸುವುದಾದರೆ ನೋವನ್ನು ಹಾರಿಸು, ನಗುವನ್ನಲ್ಲ ಎಂಬ ದಾರಾ ಬೇಂದ್ರೆಯವರ ನುಡಿಗೆ ಹೋಲಿಕೆಯಾಗುವ ಬಸವಣ್ಣನವರ ಜೀವನ ಎಂದೆಂದಿಗೂ ಚಿರಸ್ಮರಣೀಯ. ಧನ್ಯವಾದಗಳು.